ಇನ್ನು ಈಗಾಗಲೇ ಪರೀಕ್ಷೆ ಬರೆಯೋದಕ್ಕೆ ಅಂತ ಹೇಳಿ ಹಾಜರಾಗಿರುವಂತಹ ವಿದ್ಯಾರ್ಥಿಗಳು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಅಂದರೆ ಇದಿತ್ತು ಮ್ಯಾಮ್, ಒಂಥರ ನೋವಿತ್ತು. ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ, ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ರಿ, ಬಟ್ ಸ್ಟಿಲ್ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅಂತ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆದ್ರಿ. ಖುಷಿ ಅಂತೂ ಹೇಳೋಕ್ಕಾಗಲ್ಲ ಮ್ಯಾಮ್, ಯಾಕಂದರೆ 1.5 ಮಂತ್ ಅಂತೂ ನಮ್ದು ವೇಸ್ಟ್ ಆಲ್ರೆಡಿ ಆಗಿಬಿಟ್ಟಿದೆ. ಇನ್ನು ರಿಸಲ್ಟ್ಸ್ ಬರೋಕ್ಕೂ ಮೇ ಬಿ 1 ಮಂತ್ ಆಗ್ಬೋದು. ಸೊ ವೇಸ್ಟ್ ಆಗಿದ್ದೆ ಅಲ್ಲ ಮ್ಯಾಮ್. ಈ ಖುಷಿ ಅಂತೂ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ನಮಗೆ ಇನ್ನೊಂದು ಚಾನ್ಸ್ ಸಿಕ್ತು ಅಂತ ಒಂಥರ ಇದು ಮಾಡಬೇಕು. ಪಾಸಿಟಿವ್ ಆಗಿ ತಗೊಳ್ಳಿ. ಪ್ರೆಷರ್ ಸ್ಟ್ರೆಸ್ ಆಗಿದೆಲ್ಲ. ಆವಾಗ ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಇತ್ತು, ಅದನ್ನು ಇದು ಮಾಡಿಬಿಟ್ಟೆ ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಹೆಸರು? ಕವಿತಾ. ಥ್ಯಾಂಕ್ ಯು. ಇತ್ತು, ಅದಾದಮೇಲೆ ಕ್ಯಾನ್ಸಲ್ ಆಯಿತು, ಒಂದು ರೀತಿ ಮಕ್ಕಳಲ್ಲಿ ಕೂಡ ಆತಂಕ, ನೀವು ಪೋಷಕರು ಕೂಡ ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಅದೇ ಪ್ರಿಪೇರ್ ಆಗಿರ್ತಾರಲ್ಲ ನೆಕ್ಸ್ಟ್ ಟೈಮು, ಆದರೆ ಯಾವ ಥರ ಇತ್ತು ನಿಮ್ಮ ಮಕ್ಕಳಿಗೆ? ಯಾವಾಗಲೂ ಕೊಡ್ತೀವಲ್ಲ ಅದೇ ಥರ. ಧೈರ್ಯ ತುಂಬಿದ್ರಾ? ಹಾಂ. ನಿಮ್ಮ ಹೆಸರು? ಯಶೋಧ. ಏನು ಮಾತಾಡೋದು? ಇವಾಗ ಒಂದ್ಸಲಿ ಪರೀಕ್ಷೆ ನಡೀತು, ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು, ಇದು ಮತ್ತೆ ನಡೀತಾ ಇದೆ. ಒಂದು ರೀತಿ ಇದು ಪ್ರೆಷರ್ ಜೊತೆಗೆ ಸ್ಟ್ರೆಸ್ ಮಕ್ಕಳು. ಕರೆಕ್ಟ್. ಹೇಗೆ ಧೈರ್ಯ ತುಂಬಿದ್ರಿ ಮಕ್ಕಳಿಗೆ? ತುಂಬ ಸ್ಟ್ರೆಸ್ ಆಯಿತು. ಮಕ್ಕಳು ನೋಡೋಕ್ಕಾಗಲ್ಲ, ಓದೋದು ನೋಡೋಕ್ಕಾಗಲ್ಲ, ತುಂಬ ಸ್ಟ್ರೆಸ್ ಆಗಿ. ನೀಟು ಅಂತಂದರೆ ತುಂಬ ಕನಸು ಆಸೆಗಳೆಲ್ಲ ಇರ್ತಾವಲ್ಲ, ಹಂಗಾಗ್ಬಿಟ್ಟು ಮಕ್ಕಳು ತುಂಬ ಹೆವಿಯಾಗಿ ಓದ್ಕೊಂಡು ಬರೆಯೋಕ್ಕೆ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ ನೆಕ್ಸ್ಟ್. ನಮ್ಮ ಹೆಸರು ಲಲಿತಾ ಅಂತ. ಜೈಕಿದೆ. ನಾವು ಎಲೆಕ್ಟ್ರಾಸಿಟಿ ಹತ್ರ ಗಾರೆಪಳ್ಳಿ ಅಂತ. ಒಂದ್ಸಲಿ ಪರೀಕ್ಷೆ ಆಯಿತು, ಕ್ಯಾನ್ಸಲ್ ಆಯಿತು, ಒಂದು ರೀತಿ ಪ್ರೆಷರ್ ಸ್ಟ್ರೆಸ್ ಎಲ್ಲ ಇತ್ತು. ಹೇಗೆ ಪ್ರಿಪೇರ್ ಆದ್ರಿ? ಆ ಸ್ಟ್ರೆಸ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಮ್ಯಾಮ್, ಸ್ಟಾರ್ಟಿಂಗು ಚೆನ್ನಾಗಿ ತೆಗ್ದಿದ್ದೆ ಮಾರ್ಕ್ಸು, ಮತ್ತೆ ಬರಿಬೇಕಂದ್ರೆ ಸ್ವಲ್ಪ ಭಯ ಆಯಿತು, ಮತ್ತು ಎಲ್ಲ ಮರ್ತೋಗ್ಬಿಟ್ಟಿತ್ತು, ಮತ್ತೆ ಓದಬೇಕಾಯಿತು, ಸ್ವಲ್ಪ ಕಷ್ಟನೇ ಆಯಿತು. ಇದು ಸೆಕೆಂಡ್ ಚಾನ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ, ಅಥವಾ ಆಗಬಾರ್ದಿತ್ತು ಬಟ್ ಆಗೋಯ್ತು, ಯಾರೋ ಮಾಡಿದ ತಪ್ಪು, ನಿರ್ಲಕ್ಷ್ಯ, ನಾವು ಶಿಕ್ಷೆ ಅಂತ ಕನ್ಸಿಡರ್ ಮಾಡ್ತೀವಿ? ನನಗೆ ಬೇಡ ಆಗಿದ್ದಿಲ್ಲ, ಯಾಕಂದರೆ ನಾನು ಚೆನ್ನಾಗಿ ಬರೆದಿದ್ದೆ. ಮತ್ತು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಯಾಗಿ ಮಾರ್ಕ್ಸ್ ಮತ್ತೆ ಫಸ್ಟ್ ಜಾಸ್ತಿ ಇತ್ತು, ಇವಾಗ ಮತ್ತೆ ಕಡಿಮೆ ಆದರೆ ಪೇರೆಂಟ್ಸ್ಗೂ ಡಿಸಪಾಯಿಂಟ್ಮೆಂಟ್, ನನಗೂ ಡಿಸಪಾಯಿಂಟ್ಮೆಂಟ್. ಒಂದು ಎಕ್ಸಾಮ್ಗೋಸ್ಕರ ವರ್ಷಾನುಗಟ್ಲೆಯಿಂದ ಪ್ರಿಪೇರ್ ಆಗಿರ್ತೀರಾ. ಸೊ ಈಗ ಆಗಬಾರ್ದು, ಈಗ NTA ಕೂಡ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದೆ. ಸೊ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ? ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ನನ್ನ ಪೇರೆಂಟ್ ಫುಲ್ ಸಪೋರ್ಟ್ ಮಾಡಿದರು, ಸೊ ಏನು ಪ್ರಾಬ್ಲಮ್. ನಿಮ್ಮ ಹೆಸರು? ಶ್ರೇಷ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.